ಭೂಮಿಗೆ ಬಿದ್ದ ಬೀಜ ಹೆಮ್ಮರಾಗೋದು ಎಷ್ಟು ಸತ್ಯನೋ ನಮ್ಮ ರತ್ನಂಗೆ ಮಕ್ಕಳಾಗುತ್ತೆ ಅನ್ನೋದು ಅಷ್ಟೇ ನಿಜ. ಪಾರು, ಏನವ ಹೇಳ್ತಿದ್ಯಾ? ಇದನ್ನ ಬರೀ ನಾನು ಹೇಳ್ತಿಲ್ಲ, ಕರ್ನಾಟಕದಲ್ಲೇ ದೊಡ್ಡ ಗೈನಕಾಲಜಿಸ್ಟ್ ಡಾಕ್ಟರ್ ಕರ್ಣ ಅವ್ರ ಹೆಂಡತಿ ಡಾಕ್ಟರ್ ನಿಧಿ ಅವ್ರು ಹೇಳಿದ ಮಾತು. ಪಾರು ಏನು ಹೇಳ್ತಿದ್ದೆ ಪಾರು? ನಿಧಿ ಮೇಡಮು ರತ್ನ ನೋಡಿದ್ರಾ? ಹೇಳ್ತೀನಿ ಮಾವ. ನೋಡಿ, ನಮಗೆ ಊಹೆನೂ ಮಾಡೋಕ್ಕಾಗದೇ ಇರೋಂಥ ಈ ಥರ ರಿಪೋರ್ಟ್ಸ್ ಬಂದಾಗ ನಾವು ಗಾಬರಿ ಆಗೋದಲ್ಲ, ಬದಲಾಗಿ ಯಾವಾಗಲೂ ಸೆಕೆಂಡ್ ಒಪಿನಿಯನ್ ತಗೋಬೇಕು. ಅಂದರೆ ನಾನು ಆಗಲೇ ಹೇಳ್ದಂಗೆ 2-3 ಕಡೆ ವಿಚಾರಿಸ್ಬೇಕು, ಪರೀಕ್ಷೆ ಮಾಡಿಸ್ಬೇಕು. ಆಗಲೇ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ನನಗೂ ಇದೇ ಥರ ಅನುಮಾನ ಬಂದಿತ್ತು, ಅದಕ್ಕೆ ಈ ಮೊದಲೇ ನನ್ನ ರತ್ನನ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದೆ. ರಿಪೋರ್ಟ್ಸ್ ಬಂದಿತ್ತು, ಆದರೆ ರಶ್ಮಿ ವಿಷಯ, ರತ್ನ ಹನಿಮೂನ್ಗೆ ಹೋಗೋ ವಿಷಯ, ನನ್ನ ಕ್ಲಿನಿಕ್ ವಿಷಯ ಎಲ್ಲ ಬಂದು ರಿಪೋರ್ಟ್ಸ್ನ ಪ್ರಾಪರಾಗಿ ನೋಡೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಅದಕ್ಕೆ ಅವಕಾಶ ಸಿಕ್ತು. ರಿಪೋರ್ಟ್ಸ್ನ ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸಿದ್ದೀನಿ, ಚೆಕ್ ಮಾಡಿಸಿ ರಿಪೋರ್ಟ್ಸ್ ತೊಗೊಂಡು ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿದ್ದೀನಿ. ನಾನು ಹೇಳ್ತಿರೋದು ನಿಜ, ನಮ್ಮ ರತ್ನಂಗೆ ಮಕ್ಕಳಾಗೇ ಆಗುತ್ತೆ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಂಬುವಂಥ ವ್ಯಕ್ತಿ ಹತ್ರನೇ ಹೇಳಿಸ್ತೀನಿ. ಒಂದು ನಿಮಿಷ ಇರಿ. ನೋಡಿ ಅಲ್ಲ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವು ನನ್ನನ್ನು ವಿಡಿಯೋ ಕಾಲಲ್ಲಿ ನೋಡ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಅರ್ಧ ಭಾರನ ನಮ್ಮ ಡಾಕ್ಟರ್ ಪಾರು ಅವರು ಆಲ್ರೆಡಿ ಕಮ್ಮಿ ಮಾಡಿರ್ತಾರೆ ಅಂತ ನನಗೆ ಗೊತ್ತು. ಈಗ ಮನೆಯವ್ರ ಮನಸ್ಸಲ್ಲಿರೋ ವಿಕೃತ ಭಾರನ ನಾನು ಕಮ್ಮಿ ಮಾಡ್ತೀನಿ. ಇಂಥ ವಿಷಯದಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಪಾರು, ಐ ಆಮ್ ಸೋ ಪ್ರೌಡ್ ಆಫ್ ಯು. ನೀನು ರಿಪೋರ್ಟ್ ನೋಡಿ ಅನಲೈಸ್ ಮಾಡಿ ಇಂಥ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ಯಲ್ಲ, ಯು ಆರ್ ರೈಟ್. ನಾನು ರತ್ನನ್ ರಿಪೋರ್ಟ್ ನೋಡಿದೆ, ಪಾರು ಮಾಡಿಸಿದ ರಿಪೋರ್ಟ್ ಜೊತೆಗೆ ರೀಸೆಂಟ್ ರಿಪೋರ್ಟ್ನು 2 ಸ್ಟಡಿ ಮಾಡಿದೆ. ಆದರೆ ನನಗೆ ತುಂಬ ಹರ್ಟ್ ಆಯಿತು. ಡಾಕ್ಟರ್ನ ಎಲ್ಲರೂ ದೇವರು ಅಂತ ಕರೀತಾರೆ, ಆದರೆ ದೇವ್ರು ಮಾಡಬೇಕಾಗಿರೋ ಕೆಲಸನ ಕೆಲವೊಂದು ಡಾಕ್ಟರ್ ಮಾಡ್ತಿಲ್ಲ ಅನ್ನೋದೇ ಬೇಜಾರು. ರತ್ನ ಅವ್ರನ್ನ ರೀಸೆಂಟಾಗಿ ಚೆಕ್ ಮಾಡಿದ ಡಾಕ್ಟರೇ ಅಲ್ಲ, ಅವರು ಫೇಕ್ ಡಾಕ್ಟರ್. ರತ್ನ ಅವ್ರನ್ನ ರೀಸೆಂಟಾಗಿ ಚೆಕ್ ಮಾಡಿದ ಡಾಕ್ಟರೇ ಅಲ್ಲ, ಅವರು ಫೇಕ್ ಡಾಕ್ಟರ್. ವೀರಭದ್ರಯ್ಯನವರೇ, ಅಪ್ಪ ನಿಮಗೆ ಹೇಳ್ತಿರೋದು ಕೇಳಿಸ್ಕೊಳ್ಳಿ. ನೀವು ಈ ಊರಿನ ಯಜಮಾನರು ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಆ ಫೇಕ್ ಡಾಕ್ಟರ್ನ ಹುಡುಕಿ ಎಲ್ಲಿಗೆ ಒಪ್ಪಿಸ್ಬೇಕೋ ಅಲ್ಲಿಗೆ ಒಪ್ಪಿಸಿ. ಅಂಥ ಡಾಕ್ಟರ್ಸಿಂದ ಎಷ್ಟೋ ಮನೇಲಿ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಅದು ಇನ್ಮೇಲಿಂದ ಆಗಬಾರ್ದು. ರತ್ನ ಅವರೇ, ನೀವು ಪರ್ಫೆಕ್ಟ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಏನು ಚಿಂತೆ ಮಾಡಬೇಡಿ. ನಾನು ಓದಿರೋ ವಿದ್ಯೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿಮಗೆ ಒಂದಲ್ಲ ಅವಳಿ ಜೋಳಿ ಮಕ್ಕಳನ್ನ ಹೇರೋಷ್ಟು ಸಾಮರ್ಥ್ಯ ಇದೆ. ನಿಧಿ ಮೇಡಮ್, ರತ್ನ ಅವ್ರ ಹಸ್ಬೆಂಡು ಸದ್ಯದಲ್ಲೇ ಡಬಲ್ ಸ್ವೀಟ್ ಬಾಕ್ಸ್ ತಗೊಂಡು ಬರ್ತಾರೆ. ಆಗ್ಲಾದ್ರೂ ನನ್ನ ಮಾತು ನಂಬ್ತೀರಾ? ಅಯ್ಯೋ ಭಗವಂತನೇ, ನಿಮ್ಮಂಥವ್ರ ಮಾತು ಮೇಲೆ ಅಪನಂಬಿಕೆ ಇಟ್ಟರೆ ಆ ಭಗವಂತ ಮೆಚ್ತಾನ? ಈಗ
ನಮ್ಗೆಲ್ರಿಗೂ ಸಮಾಧಾನ ಆಯಿತು. ಡಾಕ್ಟ್ರನ್ನ ದ್ಯಾವ್ರು ಅಂತಾರೆ. ದ್ಯಾವ್ರೆ ಡಾಕ್ಟ್ರಾಗಿ ಬಂದಾಗ ನಾನು ನಿಧಿ ಮೇಡಮ್ ಅಂತೀವಿ. ಓಕೆನಾ? ಈಗೆಲ್ಲ ಕ್ಲಿಯರ್ ಆಯ್ತಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಥ್ಯಾಂಕ್ಸ್ ಎಲ್ಲ ಏನೂ ಬೇಡ. ಥ್ಯಾಂಕ್ಸ್ ಎಲ್ಲ ಏನೇ ಇದ್ರೂ ನಮ್ಮ ಪಾರುಗೆ ಸೇರಬೇಕು. ಮನೆಯವ್ರು ಹೇಳಿದ್ರೆ ನೀವು ಅಷ್ಟು ಸುಲಭವಾಗಿ ನಂಬಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವ ಪ್ರಾಬ್ಲಮೂ ಇಲ್ಲ, ಎಲ್ಲ ಚಿಲ್ಲಾಗಿರಿ. ಓಕೆ ಓಕೆ, ಕರ್ಣ ಸರ್ ಫೋನ್ ಮಾಡ್ತಿದ್ದಾರೆ, ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು ನಿಧಿ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಈಗ ಕ್ಲಿಯರ್ ಆಯ್ತಲ್ವಾ? ಪರವ ನಿಧಿ, ಕರ್ನಾಟಕಕ್ಕೆ ಕಣ್ಮಣಿ ಆದ್ರೆ ನೀನು ಮಾರಿಗುಡಿಗೆ ಮುತ್ತು ಮುತ್ತು ಕಣವ. ಬೆಟ್ಟದಂಥ ಸಮಸ್ಯೆನ ಕುಟ್ಟಿ ಪುಡಿ ಪುಡಿ ಮಾಡಿಬಿಟ್ಟೆಲ್ಲವ. ಪಾರು, ಮಕ್ಕಳಾಗ್ತಾ ಇರೋ ಹೆಣ್ಮಕ್ಳಿಗೆ ಈ ಸಮಾಜ ಏನನ್ನತ್ತೆ, ಏನು ಮಾತಾಡುತ್ತೆ ಅನ್ನೋದು ನಾನು ಕೇಳಿವ್ನಿ, ನೋಡಿವ್ನಿ. ನಮ್ಮ ರತ್ನಂಗೆ ಎಲ್ಲಿ ಆ ಕಳಂಕ ಬರುತ್ತೋ ಅಂತ ಭಾಳ ಹೆದರಿ ಬಿಟ್ಟಿದ್ದೆ. ದೇವ್ರ ದಯದಿಂದ ಅದೆಲ್ಲ ದೂರ ಆಯಿತು. ಅಪ್ಪ, ಆದಷ್ಟು ಬೇಗ ಈ ಮನೆಗೆ ನಿಮ್ಮ ಮೊಮ್ಮಗು ಬರುತ್ತೆ. ಆಡಿಸ್ಕೊಂಡು ನೆಮ್ಮದಿಯಾಗಿದ್ರೆ ಬದುಕ್ತೀರಾ. ಅಂದರೆ ಇನ್ನೂ ಹೆಚ್ಚು ದಿನ ಬದುಕ್ತೀರಾ ಅಂತ ಹೇಳಕ್ಕೆ ಬಂದೆ. ಅಮ್ಮ, ಅಣ್ಣ, ಈಗೆಲ್ರಿಗೂ ಸಮಾಧಾನ ಆಯ್ತಾ? ಅಯ್ಯೋ ದೇವ್ರೆ, ಈ ಸಮಸ್ಯೆಗೆ ಪರಿಹಾರ ಸಿಗ್ದಲೇ ಹೆಂಗಪ್ಪ ಹೋಗೋದು, ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ಆ ಭಗವಂತ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿಬಿಟ್ಟ. ಅಕ್ಕ, ನಾವೇನು ಬರ್ತೀವಕ್ಕ? ಸೌಭಾಗ್ಯ, ಬೆಳಗ್ಗೆಯಿಂದ ಮಾಡಿದ ಈ ಪೂಜೆ ಪುನಸ್ಕಾರದ ಫಲ ಈಗ ಸಿಕ್ತು. ಈಗ ಎಲ್ಲರ ಮನಸ್ಸಿಗೂ ನೆಮ್ಮದಿ ಆಯಿತು. ನಾವೇನು ಹೋಗಿ ಬರ್ತೀವಿ. ಅತ್ತಿಗೆ, ದೇವ್ರ ಫಲ ಕೊಟ್ಟಿದ್ದಾನೆ ಅಂದಮೇಲೆ ನೀವೆಲ್ಲ ಊಟ ಅರ್ಧಕ್ಕೆ ನಿಲ್ಲಿಸಿದಿರಿ. ಎಲ್ಲರೂ ಸಂತೋಷವಾಗಿ ಪೂರ್ತಿ ಊಟ ಮಾಡ್ಕೊಂಡು ಹೋಗಬೇಕು. ಅಲ್ವಾಪ್ಪ, ಊಟ ಮಾಡ್ದಲೇ ಹೋಗೋಕ್ಕಾಗತ್ತಾ? ಹಾಂ ಹಾಂ, ಊಟ ಮಾಡಿ.